ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಪ್ರಕೃತಿಯ ಮಡಿಲಿನಲ್ಲಿ ಅದೆಷ್ಟೋ ಹೂಗಳಿವೆ. ಅವುಗಳಲ್ಲಿ ಕೆಲವು ಅಂದಕ್ಕೆ ಹೆಸರಾದರೆ ಕೆಲವು ಗಂಧಕ್ಕೆ ಹೆಸರುವಾಸಿ. ಈ ರೀತಿಯ ಬಗೆ ಬಗೆಯ ಹೂಗಳ ಪಟ್ಟಿಯಲ್ಲಿ ಒಂದು ವಿಶೇಷವಾದ ಹೂವಿದೆ. ಅದು ಕೇವಲ ಸೌಂದರ್ಯದ ಸಂಕೇತವಾಗಿರದೆ ಸಂಸ್ಕೃತಿಯ ಜೀವಾಳವೇ ಆಗಿದೆ. ಅದುವೇ ಅಡಿಕೆ ಮರದ ಪುಷ್ಪ ಮಂಜರಿ ಎನಿಸಿಕೊಂಡಿರುವ ಸಿಂಗಾರ ಅಥವಾ ಪಿಂಗಾರ. ನಮ್ಮ ಕರಾವಳಿಯ ನಾಗಬನಗಳಿಂದ ಹಿಡಿದು ಮಲೆನಾಡಿನ ಮದುವೆ ಮಂಟಪದವರೆಗೂ ಸಹ ಈ ಹೂವಿಲ್ಲದೆ ಯಾವುದೇ ರೀತಿಯ ಶುಭ ಕಾರ್ಯಗಳು ಪೂರ್ಣಗೊಳ್ಳುವುದಿಲ್ಲ. ದೈವದ ಕೈಯಲ್ಲಿ ಪ್ರಸಾದವಾಗಿ, ನಾಗರ ಸನ್ನಿಧಿಯಲ್ಲಿ ಪವಿತ್ರ ಅರ್ಪಣೆಯಾಗಿ ರಾರಾಜಿಸುವ ಈ ಬಿಳಿ ಬಣ್ಣದ ಸಿಂಗಾರದ ಹೂವಿನ ಹಿಂದೆ ಅಡಗಿರುವಂತಹ ಹಲವಾರು ವಿಸ್ಮಯಗಳು ಮತ್ತು ರೋಚಕ ಸಂಗತಿಗಳ ಕುರಿತಾಗಿ ಎಲ್ಲ ರೀತಿಯ ಸಮಗ್ರ ಮಾಹಿತಿಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಸಿಂಗಾರ ಹೂವಿನ ರಹಸ್ಯ. ಸಿಂಗಾರ ಎಂದರೆ ಅಡಿಕೆ ಮರದ ಹೊಂಬಾಳೆ ಅಥವಾ ಗೊಂಚಲ ಹೂ. ಇದನ್ನು ತುಳುನಾಡಿನಲ್ಲಿ ಪಿಂಗಾರ ಹಾಗೂ ಮಲೆನಾಡು ಭಾಗಗಳಲ್ಲಿ ಹಿಂಗಾರ ಎಂದು ಸಹ ಕರೆಯಲಾಗುತ್ತದೆ. ಅಡಿಕೆ ಮರದ ತುತ್ತ ತುದಿಯಲ್ಲಿ ಹೊಂಬಾಳೆ ಎಂಬ ಗಟ್ಟಿಯಾದ ಕವಚದೊಳಗೆ ಸಿಂಗಾರದ ಹೂ ಅಡಗಿರುತ್ತದೆ. ಅಡಿಕೆ ಮರ ಹೂ ಬಿಡುವ ಹಂತಕ್ಕೆ ತಲುಪಿದಾಗ ಈ ಕವಚ ತಾನಾಗಿಯೇ ಸೀಳಿಕೊಂಡು ಒಳಗಿರುವ ಬಿಳಿ ಬಣ್ಣದ ಸುಂದರ ಹೂಗೊಂಚಲು ಹೊರಬರುತ್ತದೆ. ಒಂದೇ ಗೊಂಚಲಿನಲ್ಲಿ ಸಾವಿರಾರು ಗಂಡು ಮತ್ತು ಹೆಣ್ಣು ಹೂಗಳು ಇರುತ್ತವೆ. ಗಂಡು ಹೂಗಳು ಮೇಲ್ಭಾಗದಲ್ಲಿಯೂ ಹೆಣ್ಣು ಹೂಗಳು ಬುಡದಲ್ಲಿಯೂ ಇರುತ್ತವೆ. ಒಂದು ಸಿಂಗಾರದ ಗೊಂಚಲಿನಲ್ಲಿ ಸುಮಾರು 5,000ದಿಂದ 50,000ದವರೆಗೆ ಗಂಡು ಹೂಗಳಿರುತ್ತವೆ. ಆದರೆ ಹೆಣ್ಣು ಹೂವಿನ ಸಂಖ್ಯೆ ಕೇವಲ 50ರಿಂದ 500ರಷ್ಟು ಮಾತ್ರ ಇರುತ್ತವೆ. ಹೆಣ್ಣು ಹೂಗಳೇ ಮುಂದೆ ಪರಾಗಸ್ಪರ್ಶದ ಮೂಲಕ ಅಡಿಕೆ ಕಾಯಾಗಿ ಬದಲಾಗುತ್ತವೆ. ಇದನ್ನು ಸೃಷ್ಟಿಯ ಅದ್ಭುತ ವಿಸ್ಮಯ ಎಂದು ಹೇಳಬಹುದು. ಸಿಂಗಾರವು ಅರಳಿದಾಗ ಹೊರಬರುವಂತಹ ಪರಿಮಳ ಬಹಳ ವಿಶಿಷ್ಟವಾದುದು. ಇದು ಸುತ್ತಮುತ್ತಲ ವಾತಾವರಣವನ್ನೇ ಪವಿತ್ರಗೊಳಿಸುವಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತದೆ. ಅಡಿಕೆ ಬೆಳೆಗಾರರಿಗೆ ಸಿಂಗಾರದ ಹೂವೇ ಮಹಾಲಕ್ಷ್ಮಿಯ ಸ್ವರೂಪ. ಅಂದರೆ ಸಿಂಗಾರ ಅರಳುವುದೆಂದರೆ ಮಹಾಲಕ್ಷ್ಮಿ ಮನೆಗೆ ಆಗಮಿಸಿದಂತೆ. ಹೊಂಬಾಳೆ ಸೀಳಿ ಹೊರಬರುವ ಹೂವಿನ ಗೊಂಚಲು ಎಷ್ಟು ದಪ್ಪ ಮತ್ತು ಸಮೃದ್ಧವಾಗಿರುತ್ತದೆಯೋ ಆ ವರ್ಷದ ಫಸಲು ಅಷ್ಟೇ ಸಮೃದ್ಧವಾಗಿರುತ್ತದೆ ಎಂದು ರೈತಾಪಿ ವರ್ಗದ ಜನರು ಅಚಲವಾಗಿ ನಂಬುತ್ತಾರೆ. ಮನೆಗೆ ಮುತ್ತೈದೆ, ತೋಟಕ್ಕೆ ಸಿಂಗಾರವಿದ್ದರೆ ಸಾಕು, ಸಮೃದ್ಧಿಗೆ ಬೇರೆ ಸಾಕ್ಷಿ ಬೇಡ ಎಂಬ ನಾಣ್ಣುಡಿ ಇದೆ. ಅಂದರೆ ಹೇಗೆ ಒಬ್ಬ ಸದ್ಗುಣ ಸಂಪನ್ನೆ ಮುತ್ತೈದೆ ಮನೆಗೆ ಬೆಳಕೋ ಹಾಗೆ ಅಡಿಕೆ ತೋಟದಲ್ಲಿ ಸಿಂಗಾರ ಅರಳಿದರೆ ಆ ಮನೆಗೆ ಆರ್ಥಿಕ ಸಮೃದ್ಧಿ ಬರುತ್ತದೆ ಎಂಬುದೇ ಇದರ ಒಳಾರ್ಥ. ಸಿಂಗಾರದ ಹೂವಿನ ಪೌರಾಣಿಕ ಮಹತ್ವ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿ ಪ್ರಕಟವಾದಾಗ ಪ್ರಕೃತಿಯು ಆಕೆಯನ್ನು ಸ್ವಾಗತಿಸಲು ಸೃಷ್ಟಿಸಿದಂತಹ ವಿಶೇಷ ಹೂಗಳಲ್ಲಿ ಸಿಂಗಾರವೂ ಸಹ ಒಂದಂತೆ. ಆದ್ದರಿಂದಲೇ ತುಳುನಾಡಿನ ಮತ್ತು ಮಲೆನಾಡಿನ ಸಂಪ್ರದಾಯದಲ್ಲಿ ಸಿಂಗಾರ ಕೇವಲ ಒಂದು ಪುಷ್ಪವಲ್ಲ, ಅದು ಮಹಾಲಕ್ಷ್ಮಿಯ ಸ್ವರೂಪ ಮತ್ತು ಸಮೃದ್ಧಿಯ ಸಂಕೇತ. ಸಿಂಗಾರದ ಧಾರ್ಮಿಕ ಮಹತ್ವ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸಾಂಸ್ಕೃತಿಕ ಪರಂಪರೆಯಲ್ಲಿ ಸಿಂಗಾರದ ಹೂ ಶುಭ ಶಕುನವೆಂದೇ ಪರಿಗಣಿಸಲ್ಪಡುತ್ತದೆ. ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶ ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ಕಳಶದ ಮೇಲೆ ಸಿಂಗಾರದ ಹೂವನ್ನು ಇರಿಸುವುದು ಕಡ್ಡಾಯವಾಗಿರುತ್ತದೆ. ಇದು ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ಸದಾ ತುಂಬಿ ತುಳುಕಲಿ ಎನ್ನುವ ಆಶಯದ ಸಂಕೇತ. ನಾಗದೇವರಿಗೆ ಪ್ರಿಯವಾದ ಹೂಗಳಲ್ಲಿ ಸಿಂಗಾರಕ್ಕೆ ಪ್ರಥಮ ಸ್ಥಾನ. ನಾಗಾರಾಧನೆಯಲ್ಲಿ ಸಿಂಗಾರ ಸಂತಾನ ಭಾಗ್ಯ ಮತ್ತು ವಂಶಾಭಿವೃದ್ಧಿಯನ್ನು ಸೂಚಿಸುತ್ತದೆ. ಅಡಿಕೆ ಮರದ ಹೊಂಬಾಳೆ ಸೀಳಿ ನೂರಾರು ಹೂಗಳು ಹೊರಬರುವಂತೆ ಕುಟುಂಬವು ಸಮೃದ್ಧವಾಗಿ ಬೆಳೆಯಲಿ ಎಂಬ ಆಶಯದೊಂದಿಗೆ ನಾಗದೇವರಿಗೆ ಸಿಂಗಾರವನ್ನು ಅರ್ಪಿಸಲಾಗುತ್ತದೆ. ನಾಗದೇವರಿಗೆ ಸಿಂಗಾರವೇಕೆ ಪ್ರಿಯ ಎಂಬ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಪುರಾಣಗಳ ಪ್ರಕಾರ ದ್ವಾಪರಾಯುಗದಲ್ಲಿ ಜನಮೇಜಯ ಮಹಾರಾಜ ತನ್ನ ತಂದೆ ಪರೀಕ್ಷಿತ ಮಹಾರಾಜನ ಸಾವಿಗೆ ಪ್ರತೀಕಾರವಾಗಿ ಸರ್ಪಯಾಗವನ್ನು ಹಮ್ಮಿಕೊಂಡಾಗ ಇಡೀ ಸರ್ಪ ಸಂಕುಲವೇ ಅಗ್ನಿಕುಂಡಕ್ಕೆ ಬಿದ್ದು ನಾಶವಾಗುವ ಭೀತಿ ಎದುರಾಗಿರುತ್ತದೆ. ಆಗ ಆಸ್ತಿಕ ಮಹರ್ಷಿಗಳು ಮಧ್ಯಪ್ರವೇಶಿಸಿ ಯಾಗವನ್ನು ನಿಲ್ಲಿಸಿ ನಾಗಗಳನ್ನೆಲ್ಲ ರಕ್ಷಿಸುತ್ತಾರೆ.
ಈ ಸಮಯದಲ್ಲಿ ಬೆಂಕಿಯಲ್ಲಿ ಗಾಯಗೊಂಡಂತಹ ನಾಗಗಳ ಶರೀರದ ಉರಿಯನ್ನು ತಣಿಸಲು ಆಸ್ತಿಕ ಮಹರ್ಷಿಗಳು ಸಿಂಗಾರದ ಹೂವನ್ನು ಬಳಸುತ್ತಾರೆ. ಇದೇ ಕಾರಣದಿಂದ ನಾಗದೇವರಿಗೆ ಸಿಂಗಾರದ ಪುಷ್ಪವೆಂದರೆ ಬಹಳ ಪ್ರಿಯ. ನಮ್ಮ ಕರಾವಳಿಯ ವಿಶಿಷ್ಟ ಆಚರಣೆಯಾದ ನಾಗಮಂಡಲದಲ್ಲಿಯೂ ಸಹ ಸಿಂಗಾರ ಜೀವನಾಡಿಯಾಗಿರುತ್ತದೆ. ನಾಗಮಂಡಲದಲ್ಲಿ ಸಾವಿರಾರು ಸಿಂಗಾರದ ಹೂಗಳನ್ನು ಬಳಸಿ ಹೂವಿನ ಚಪ್ಪರವನ್ನು ನಿರ್ಮಿಸಿರಲಾಗಿರುತ್ತದೆ. ನಾಗಮಂಡಲದ ಪ್ರಮುಖ ಆಚರಣೆ ಎಂದರೆ ನಾಗಪಾತ್ರಿಗಳು ದೈವಿಕ ಆವೇಶಕ್ಕೆ ಒಳಗಾಗುವುದು. ಈ ಸಂದರ್ಭದಲ್ಲಿ ನಾಗಪಾತ್ರಿಯು ಸಿಂಗಾರದ ಹೂವಿನ ಸೌಗಂಧವನ್ನು ಆಘ್ರಾಣಿಸುವ ಮೂಲಕ ನಾಗದೇವರ ಆವೇಶಕ್ಕೆ ಒಳಗಾಗುತ್ತಾರೆ. ದೈವಿಕ ಆವೇಶದ ಉತ್ತುಂಗದಲ್ಲಿ ನಾಗಪಾತ್ರಿಗಳು ಸಿಂಗಾರದ ಹೂಗಳನ್ನು ಮುಖಕ್ಕೆಲ್ಲ ಸಿಂಪಡಿಸಿಕೊಳ್ಳುವುದು ಅಥವಾ ಹೂಗಳನ್ನು ಅರಳಿಸಿ ಪ್ರಸಾದದಂತೆ ಎರಚುವುದು ಈ ಸಂಪ್ರದಾಯವಾಗಿರುತ್ತದೆ. ಇದೇ ರೀತಿಯಲ್ಲಿ ನಮ್ಮ ಕರಾವಳಿಯ ತುಳುನಾಡಿನ ದೈವಾರಾಧನೆಯಲ್ಲಿಯೂ ಸಹ ಸಿಂಗಾರದ ಹೂವಿಗೆ ಬಹಳ ಮುಖ್ಯ ಸ್ಥಾನವಿದೆ. ದೈವದ ಪಾತ್ರೆಯೂ ಸಹ ದೈವದ ಆಹ್ವಾನದ ನಂತರ ಆವೇಶಕ್ಕೆ ಒಳಗಾದಾಗ ಮೊದಲು ಕೈಗೆತ್ತಿಕೊಳ್ಳುವುದೇ ಇದೇ ಸಿಂಗಾರವನ್ನು. ಕೋಲ ಅಥವಾ ನೇಮದ ಸಮಯದಲ್ಲಿ ದೈವ ಸಿಂಗಾರದ ಗೊಂಚಲನ್ನು ಹಿಡಿದು ನರ್ತಿಸುವುದು ನೋಡುಗರಿಗೆ ಮೈ ಜುಮ್ಮೆನ್ನಿಸುವಂತಹ ಭಕ್ತಿಯ ಅನುಭೂತಿಯನ್ನೇ ತಂದುಕೊಡುತ್ತದೆ. ಭಕ್ತಾದಿಗಳಿಗೆ ಅಭಯವನ್ನು ನೀಡುವಾಗಲೂ ಸಹ ಕೈಯಲ್ಲಿರುವ ಸಿಂಗಾರದಿಂದ ಒಂದೊಂದೇ ಹೂವನ್ನು ದೈವ ನೀಡುವುದನ್ನು ನಾವು ನೋಡಿರುತ್ತೇವೆ. ಇದನ್ನು ಸಿಂಗಾರದ ಪ್ರಸಾದ ಎನ್ನಲಾಗುತ್ತದೆ. ಈ ಸಿಂಗಾರದ ಹೂ ಮನೆಯಲ್ಲಿದ್ದರೆ ದೈವದ ರಕ್ಷಣೆ ಸದಾ ಇರುತ್ತದೆ ಎಂಬುದು ಭಕ್ತ ಜನರ ಅಚಲ ನಂಬಿಕೆ. ಕರಾವಳಿ ಮತ್ತು ಮಲೆನಾಡಿನ ಬಹುತೇಕ ಆಲಯಗಳಲ್ಲಿ ದೇವರಿಗೆ ಸಿಂಗಾರದ ಹೂವಿನ ಅಲಂಕಾರಗಳನ್ನು ಮಾಡುವುದು ಹಾಗೂ ಸಿಂಗಾರದ ಹೂವನ್ನೇ ಭಕ್ತರಿಗೆ ಪ್ರಸಾದವನ್ನಾಗಿ ನೀಡುವುದು ಸರ್ವೇ ಸಾಮಾನ್ಯ. ಈ ಹೂ ಗಟ್ಟಿಯಾದ ಹೊಂಬಾಳೆಯ ಕವಚದಲ್ಲಿ ಸಂರಕ್ಷಿತಗೊಂಡಿರುವುದರಿಂದ ಅರಳುವವರೆಗೂ ಸಹ ಯಾವುದೇ ರೀತಿಯ ಹೊರಗಿನ ಧೂಳು, ಕೀಟ ಅಥವಾ ಅಶುದ್ಧತೆ ಇದನ್ನು ಸ್ಪರ್ಶ ಮಾಡುವುದಿಲ್ಲ. ಆದ್ದರಿಂದ ಈ ಹೂ ಪವಿತ್ರತೆಯ ಸಂಕೇತ. ಈ ಒಂದು ಕಾರಣದಿಂದಲೇ ದೈವಿಕ ಕಾರ್ಯಕ್ರಮಗಳಿಗೆ ಸಿಂಗಾರದ ಹೂ ಅತ್ಯಂತ ಶ್ರೇಷ್ಠ. ಸಿಂಗಾರದ ಔಷಧೀಯ ಗುಣಗಳು. ಸಿಂಗಾರದ ಹೂ ಕೇವಲ ಧಾರ್ಮಿಕ ಮಹತ್ವವನ್ನು ಹೊಂದಿಲ್ಲ. ಇದು ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ತನ್ನದೇ ಆದಂತಹ ಔಷಧೀಯ ಮಹತ್ವಗಳನ್ನು ಗಳಿಸಿದೆ. ಸಿಂಗಾರದ ಹೂ ನೈಸರ್ಗಿಕವಾಗಿ ತಂಪು ಗುಣವನ್ನು ಹೊಂದಿರುತ್ತದೆ. ದೇಹದ ಉಷ್ಣತೆ ಹೆಚ್ಚಾದಾಗ ಸಿಂಗಾರದ ಹೂವಿನಿಂದ ತಯಾರು ಮಾಡಿದ ಕಷಾಯ ಅಥವಾ ಶರಬತ್ತನ್ನು ಸೇವಿಸುವುದರಿಂದ ದೇಹಕ್ಕೆ ತಂಪು ದೊರೆಯುತ್ತದೆ. ಇದು ಪಿತ್ತ ನಿವಾರಣೆಗೂ ಸಹ ರಾಮಬಾಣವಾಗಿರುತ್ತದೆ. ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಸಿಂಗಾರದ ಹೂವಿನ ರಸವನ್ನು ಅಲ್ಪ ಪ್ರಮಾಣದಲ್ಲಿ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಲಾಗುತ್ತದೆ. ಇದು ಹೊಟ್ಟೆಯ ಹುಳುಗಳನ್ನು ಹೊರಹಾಕಲು ಬಹಳ ಸಹಾಯಕಾರಿ. ಆತ್ಮೀಯರೇ, ನಾವಿಲ್ಲಿ ಯಾವುದೇ ರೀತಿಯ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುತ್ತಿಲ್ಲ. ಸಿಂಗಾರದ ಹೂವನ್ನು ಔಷಧವಾಗಿ ಬಳಸುವ ಮೊದಲು ನುರಿತ ಪಂಡಿತರ ಮತ್ತು ವೈದ್ಯರ ಸಲಹೆ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಆತ್ಮೀಯರೇ, ಸಿಂಗಾರದ ಹೂವಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.